ಎಲ್ರಿಗೂ ನಮಸ್ಕಾರ. ನನ್ನ ಕವಿತೆಗೆ ಶೀರ್ಷಿಕೆ ಇಲ್ಲ. ಮೊದಲ ಬಾರಿ ಲವ್ ಯು ಅಂದಾಗ ನಾಳೆಯಿಂದ ಸ್ಲೀವ್ಲೆಸ್ ಡ್ರೆಸ್ ಹಾಕಬೇಡ ಎಂದಿದ್ದ. ಮೊದಲ ಬಾರಿ ಲವ್ ಯು ಅಂದಾಗ ನಾಳೆಯಿಂದ ಸ್ಲೀವ್ಲೆಸ್ ಡ್ರೆಸ್ ಹಾಕಬೇಡ ಎಂದಿದ್ದ. ಮರುದಿನ ನನ್ನ ಆಯ್ಕೆಯ ಕುರಿತು ಯೋಚಿಸಿದ್ದೆ. ಮೊದಲ ಬಾರಿ ಭೇಟಿಯಾದಾಗ ಎಷ್ಟು ಬೇಕಾದರೂ ಓದು, ಆದರೆ ನಾನಿದ್ದಲ್ಲೇ ನೀನು ಓದಬೇಕು ಎಂದು ಷರತ್ತು ಹಾಕಿದ್ದ. ಮೊದಲ ಬಾರಿ ಭೇಟಿಯಾದಾಗ ಎಷ್ಟು ಬೇಕಾದರೂ ಓದು, ಆದರೆ ನಾನಿದ್ದಲ್ಲೇ ನೀನು ಓದಬೇಕು ಎಂದು ಷರತ್ತು ಹಾಕಿದ್ದ. ಮರುದಿನ ನಾನು ನನ್ನ ಸ್ವಾತಂತ್ರ್ಯದ ಕುರಿತು ಯೋಚಿಸಿದ್ದೆ. ಮೊದಲ ಬಾರಿಗೆ ಹುಟ್ಟುಹಬ್ಬಕ್ಕೆ ಪುಸ್ತಕವೊಂದನ್ನು ಕೊಡಿಸಿ, ನಿನಗೇನು ಬೇಕು ತೆಗೆದುಕೋ, ದುಡ್ಡು ನಾನು ಕೊಡುತ್ತೇನೆ ಎಂದಿದ್ದ. ಮೊದಲ ಬಾರಿ ಹುಟ್ಟುಹಬ್ಬಕ್ಕೆ ಪುಸ್ತಕವೊಂದನ್ನು ಕೊಡಿಸಿ, ನಿನಗೇನು ಬೇಕೋ ತೆಗೆದುಕೋ, ದುಡ್ಡು ನಾನು ಕೊಡುತ್ತೇನೆ ಎಂದಿದ್ದ. ಮರುದಿನ ನನ್ನ ಆರ್ಥಿಕ ಸ್ಥಿತಿಯ ಬಗ್ಗೆ ತಲೆಕೆಡಿಸಿಕೊಂಡಿದ್ದೆ. ಮೊದಲ ಬಾರಿ ನನ್ನ ಗೆಳೆಯ ಯಾಸಿನ್ನನ್ನು ಪರಿಚಯಿಸಿದಾಗ ಜಾತಿ ಧರ್ಮದ ಬಗ್ಗೆ ಸ್ವಲ್ಪ ಅರಿವಿರಲಿ ಎಂದಿದ್ದ. ಮೊದಲ ಬಾರಿ ನನ್ನ ಗೆಳೆಯ ಯಾಸಿನ್ನನ್ನು ಪರಿಚಯಿಸಿದಾಗ ಜಾತಿ ಧರ್ಮದ ಬಗ್ಗೆ ಸ್ವಲ್ಪ ಅರಿವಿರಲಿ ಎಂದಿದ್ದ. ಮರುದಿನ ನಾನು ಮನುಷ್ಯತ್ವದ ಕುರಿತು ಯೋಚಿಸಿದ್ದೆ. ಮೊದಲ ಬಾರಿ ಕುವೆಂಪುವಿನ ಮಂತ್ರಮಾಂಗಲ್ಯ ಓದಿ ಅವನೊಟ್ಟಿಗೆ ಹಂಚಿಕೊಂಡಾಗ ಅದೇ ನಿನಗಿಷ್ಟವಾದರೆ ಬೇರೆಯವನನ್ನು ಹುಡುಕಿಕೋ ಎಂದಿದ್ದ. ಮೊದಲ ಬಾರಿ ಕುವೆಂಪುವಿನ ಮಂತ್ರಮಾಂಗಲ್ಯ ಓದಿ ಅವನೊಟ್ಟಿಗೆ ಹಂಚಿಕೊಂಡಾಗ ಅದೇ ನಿನಗಿಷ್ಟವಾದರೆ ಬೇರೆಯವನನ್ನು ಹುಡುಕಿಕೋ ಅಂದಿದ್ದ. ಅವತ್ತು ನಾನು ಬಿಡುಗಡೆಯ ಬಗ್ಗೆ ಯೋಚಿಸಿದ್ದೆ ಮತ್ತು ಮರುದಿನ ಅವನಿಂದ ಬಿಡುಗಡೆಗೊಂಡಿದ್ದೆ. ಮೊನ್ನೆ ಮತ್ತೆ ಸಿಕ್ಕಿದ್ದ, ನನ್ನ ಮರೆತೇ ಬಿಟ್ಟೆಯಾ ಎಂದ. ನೀ ಕಲಿಸಿದ ಪಾಠ ನೂರಾರಿರುವಾಗ ಅದು ಹೇಗೆ ಮರೆಯಲಿ ನಾನಂದೆ. ಥ್ಯಾಂಕ್ ಯು.